ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ. ನಮ್ಮ ಸ್ವಾಮಿ ವಿವೇಕಾನಂದರು. ಓಕೆ, ಸ್ವಾಮಿ ವಿವೇಕಾನಂದ್ರದ್ದು ಬಸ್ಟ್ ಸ್ವಲ್ಪ ಕಾಣಿಸ್ತಾ ಇದೆಯಾ ಇಲ್ಲಿ ಹತ್ರ? ಓಕೆ, ಸ್ವಲ್ಪ ಯು ಆರ್ ದ ಸ್ಕಲ್ಪ್ಚರ್ ಆಫ್ ಯುವರ್ ಓನ್ ಲೈಫ್ ಅಂದ್ರು. ನಾನು ಹೇಳ್ತಾನೆ ಬರ್ತಾ ಇರ್ತೀನಿ, ಬೇರೆ ಯಾರನ್ನು ನಿಮ್ಮ ಜೀವನದಲ್ಲಿ ದೂರೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ಹೌದು, ಎತ್ತವ್ರನ್ನೂ ದೂರಬೇಡಿ. ನಿಮ್ಮ ಯಾರೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಇನ್ನೊಂದು ಯಾರನ್ನು ದೂರಬೇಡಿ. ಏನಾದ್ರು ದೂರ್ಕೊಳ್ಳಂಗಿದ್ರೆ ನಿಮ್ಮನ್ನೇ ದೂರ್ಕೊಳ್ಳಿ. ಲೈಫ್ ನಮ್ದೇನೆ ಅಂತ ಒಂದು ಪುಸ್ತಕ ಕೂಡ ಬರೆದಿದ್ದೀನಿ, ಓದಿ. ನಿಮ್ಮ ಬದುಕು ನಿಮ್ಮದು. ಓಕೆ, ಅದನ್ನು ಬೇರೆಯವ್ರಿಗೆ ಏನಾರು ಚೆಲ್ಲಬೇಡಿ ಅಂತ. ಸೊ ನಾನೇನು ಮಾಡ್ತಾ ಇರ್ತೀನಿ, ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಾ ಇರ್ತೀನಿ, ಈ ಥರ ಒಂದೊಂದು ವಿಷಯ ಕೊಡ್ತೀನಿ. ನನಗಂತೂ ಗ್ಯಾರಂಟಿ ಇದೆ ರೀ, ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ ರೀ. ಓಕೆ, ಸೊ ಎಲ್ಲ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಏನು ಮಾತಾಡ್ತಾರೆ ನೋಡೋಣ. ವಿಕಾಸ್ ಅವ್ರಿಗೆ ಮಾಡ್ರೇಟ್ ಮಾಡೋದಕ್ಕೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಎಸ್ ವಿಕಾಸ್. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಈ ಸಂಜೆಯ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಮ್ಮ ಮಾರ್ಗದರ್ಶಕರಾದ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರು ನಮಗೆ ನಮ್ಮ ತರಗತಿನಲ್ಲಿ ಭಾಗವಹಿಸಿದ ಸ್ನೇಹಿತರಿಗೆಲ್ಲ ಒಂದು ಚರ್ಚಾ ವಿಷಯನ ಕೊಟ್ಟಿದ್ದಾರೆ. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅಂತ. ಯಾಕೆಂದ್ರೆ ನಿಮ್ಮೊಳಗಿರುವ ಅಗಾಧ ಶಕ್ತಿಯನ್ನ ಹೇಗೆ ಹೊರಗೆ ತೆಗಿಬೇಕು ಅಂತೇಳಿ ನಮ್ಮ ಸ್ನೇಹಿತರುಗಳು ಯಾವ ರೀತಿಯಾಗಿ ಅವರು ಅಭಿಪ್ರಾಯವನ್ನು ಹಂಚ್ಕೊಂತಾರೆ ಕೇಳೋಣ ಬನ್ನಿ. ಮೊದಲನೇದಾಗಿ ಅನಿತಾ ಮೇಡಮ್ ಅವರಿದ್ದಾರೆ. ಮೇಡಮ್, ನಿಮ್ಮ ಅನಿಸಿಕೆ ಹೇಳಿ ಮೇಡಮ್. ನಮಸ್ತೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ, ಎಷ್ಟು ಅದ್ಭುತವಾದ ವಾಕ್ಯ ಅಂತಂದ್ರೆ, ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರು ಏನೇ ಆಗಿರ್ತಾರೋ, ಅವರು ಫೇಲ್ಯೂರ್ ಆಗಿರ್ತಾರೋ ಸಕ್ಸಸ್ ಆಗಿರ್ತಾರೋ, ಅದಕ್ಕೆ ಅವ್ರು ಮಾತ್ರನೇ ಕಾರಣ ಆಗಿರುತ್ತೆ. ನಾವ್ ಯಾವಾಗ್ಲೂ ಇವತ್ತು ನಮ್ಮ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ನಾನ್ ಗೆದ್ರೆ ಅದಕ್ಕೆ ನಾನ್ ಕಾರಣ, ಅದಕ್ಕೆ ನಾನ್ ಸೋತ್ರೆ ಬೇರೆಯವ್ರ ಕಾರಣ ಅನ್ನೋ ಮನಸ್ಥಿತಿಲಿ ಇದಾರೆ ಜನ. ಆದ್ರೆ ಅದು ತಪ್ಪು. ನೀನ್ ಏನೇ ಆಗಿರ್ಲಿ, ನೀನ್ ಸಕ್ಸಸ್ ಆಗಿದ್ಯಾ, ಅದಕ್ಕೆ ನೀನೇ ಕಾರಣ. ನಿನ್ನ ಎಲ್ಲಾ ಲೈಫಲ್ಲಿ ಏನ್ ಆಗುತ್ತೋ ಅದಕ್ಕೆ ನೀನೊಬ್ಬನೇ ರೆಸ್ಪಾನ್ಸಿಬಲ್ ಆಗಿರ್ತೀಯ. ಬೇರೆ ಯಾರು ರೆಸ್ಪಾನ್ಸಿಬಲ್ ಆಗಕ್ ಸಾಧ್ಯ ಇಲ್ಲ. ಅದಕ್ಕೆ ನೀನ್ ಏನ್ ಆಗ್ಬೇಕು ಅನ್ನೋದು ನಿಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು. ನಾನು ಏನ್ ಆಗ್ಬೇಕು, ನನ್ನ ಗುರಿ ಏನು, ನಾನು ಏನ್ ಆಗ್ಬೇಕು ಅಂತ ನೀವು ಅನ್ಕೊಂಡಿದ್ರು, ಆ ನಿಟ್ಟಿನಲ್ಲಿ ನೀವು ವರ್ಕ್ ಮಾಡಿದಾಗ ಮಾತ್ರ ನೀವು ಗೆಲ್ಲಕ್ಕಾಗುತ್ತೆ. ನಿಮ್ಮ ಬದುಕಲ್ಲಿ ಏನೇ ಆಗ್ಲಿ, ಏಳು ಬೀಳಿ ಏನೇ ಆದ್ರೂ ಅದಕ್ಕೆ ನೀವೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಯಾಕೆಂದ್ರೆ ಯಾರು ಯಶಸ್ವಿಯಾಗಿ ಮುಂದೆ ಬರಬೇಕು, ಅವನ ಶಕ್ತಿನ ಹೊರ ತೆಗೆದ್ಬಿಟ್ಟು ಶಿಲ್ಪಿ ಆಗೋ ಮುಖಾಂತರ ಚೆನ್ನಾಗಿ ಹೇಳಿದ್ರಿ. ಹಾಗೇನೆ ಮುಂದಿನ ನಮ್ಮ ಸ್ನೇಹಿತರಿದ್ದಾರೆ ನಮ್ಮ ತರಗತಿಗಳಲ್ಲಿ. ನೇತ್ರಾವತಿ ಮೇಡಮ್, ನಮಸ್ತೆ ಮೇಡಮ್. ನಿಮ್ಮ ಅಭಿಪ್ರಾಯನ ತಿಳಿಸಿ ಮೇಡಮ್. ನಮಸ್ತೆ ಸರ್. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅಂತೇಳಿ ಈ ಮಾತು ತುಂಬಾ ಆತ್ಮವಿಶ್ವಾಸವನ್ನು ಕೊಡ್ತದ ಸರ್. ಈಗ ಇತಿಹಾಸ ನೋಡಿದ್ರ ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನವನ್ನು ತಮ್ಮದೇ ಪರಿಶ್ರಮದಿಂದ ರೂಪಿಸಿಕೊಂಡಿದ್ದಾರೆ ಅಂತ ಹೇಳಿ ನಮಗ ಗೊತ್ತಾಗ್ತದ ಸರ್. ಈಗ ಯಾಕಂದ್ರೆ ಆರಂಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸಾಮಾನ್ಯ ಮನುಷ್ಯನೇ ಆಗಿರ್ತಾನ, ಆದ್ರ ಅವನ ದೃಢ ಸಂಕಲ್ಪ ಮತ್ತು ಪರಿಶ್ರಮದಿಂದ ಅವನು ಸಮಾಜದಲ್ಲಿ ಮಹತ್ತರ ಒಂದು ಸ್ಥಾನವನ್ನು ಪಡೆದುಕೊಂಡಾನ ಅಂತ ಹೇಳಿ ನಾವು ಸಾಕಷ್ಟು ಓದ್ತಾ ಇರ್ತೀವಿ. ಆದ್ರಿಂದ ಏಳಿಗೆ ದಾರಿ ನಮ್ಮ ಕೈಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಸರ್. ಧನ್ಯವಾದಗಳು. ಯಾವುದೇ ವಿಷಯ ಧನ್ಯವಾದಗಳು ಮೇಡಮ್, ಚೆನ್ನಾಗಿ ಹೇಳಿದ್ರಿ. ಅವರವರ ಪರಿಶ್ರಮದಿಂದ ಅವರು ಶಿಲ್ಪಿ ಆಗ್ಬೋದು ಅಂತೇಳಿ, ತನ್ನ ಏಳಿಗೆಗೆ ತಾನೇ ಶಿಲ್ಪಿ ಆಗಲಿಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೇನೆ ಮುಂದಿನ ನಮ್ಮ ಸ್ನೇಹಿತರಾದ ಶಂಕರ್ ಸರ್ ಇದ್ದಾರೆ. ಅವರು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯಗಳನ್ನ ಕೇಳೋಣ ಬನ್ನಿ. ನಮಸ್ತೆ ಸರ್, ಶಂಕರ್ ಸರ್. ನಮಸ್ತೆ ಸರ್. ನಮಸ್ತೆ, ಎಲ್ರಿಗೂ ನಮಸ್ತೆ. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ, ಈ ವಾಕ್ಯನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಪ್ರತಿಯೊಬ್ಬರ ಜೀವನದಲ್ಲೂ ಅವರ ಯಶಸ್ಸಿರ್ಬೋದು ಅಥವಾ ಅವರ ಹಿನ್ನಡೆಗಿರ್ಬೋದು, ಅವರೇ ಮುಖ್ಯ. ಅವರು ಕಾರಣ, ಮುಖ್ಯವಾಗಿ ಅವರೇ ಮುಖ್ಯ ಕಾರಣ ಆಗ್ತಾರೆ. ಬೇರೆ ಯಾರೇ ಏನೇ ಮಾಡ್ಬೋದು. ನಮ್ಮ ಜೀವನದಲ್ಲಿ ಬರುವಂತ ಗುರುಗಳಿರ್ಬೋದು ಅಥವಾ ಹಿರಿಯರು, ಅವ್ರು ಎಷ್ಟೇ ಮಾರ್ಗದರ್ಶನ ಕೊಡ್ಬೋದು ಅಥವಾ ನಮ್ಗೆ ಜ್ಞಾನವನ್ನ ದೊರಕಿಸ್ಕೊಡ್ಬೋದು, ಸಲಹೆ ಸೂಚನೆಗಳನ್ನು ಕೊಡ್ಬೋದು. ಆದ್ರೆ ಅವುಗಳನ್ನ ನಾವು ನಮ್ಮ ಜೀವನಕ್ಕೆ ಅನ್ವಯಿಸ್ಕೊಂಡು ನಾವು ಸರಿಯಾದಂತ ಸಂದರ್ಭದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸಾಗಿ, ನಮ್ಗೇನೋ ಒಂದು ಸಮಯ ಇರುತ್ತೆ ಅಥವಾ ಏನ್ ಸಂಪನ್ಮೂಲಗಳಿರುತ್ತೆ, ಅದನ್ನ ಸರಿಯಾಗಿ ಅಗತ್ಯಕ್ಕೆ ಅನುಗುಣವಾಗಿ ನಾವು ಅದನ್ನ ಬಳಸ್ಕೊಂಡು ನಾವೇನು ಒಂದು ಗುರಿ ಇಟ್ಕೋಬೇಕು. ಮುಖ್ಯವಾಗಿ ಆ ಗುರಿ ಇಟ್ಕೊಂಡು ಆ ಸರಿಯಾದ ದಿಕ್ಕಿನಲ್ಲಿ ಇರೋ ಸಂಪನ್ಮೂಲಗಳನ್ನ, ನಮಗಿರೋ ಜ್ಞಾನನ, ಗುರುಗಳಿಂದ ಅಥವಾ ಮಾರ್ಗದರ್ಶಕರಿಂದ ಸಿಕ್ಕಂತ ಸಲಹೆಗಳನ್ನ, ಇವುಗಳನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋ ಒಂದು ಗುರುತರ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಬೇರೆ ಯಾವುದೇ ಪರಿಸ್ಥಿತಿಗಳು ಇರ್ಬೋದು, ಹೊರಗಿನ ಪ್ರಚೋದನೆಗಳಿರ್ಬೋದು, ಮನೆ ಪರಿಸ್ಥಿತಿಗಳಿರ್ಬೋದು, ಅಥವಾ ಏನೇ ಪರಿಸ್ಥಿತಿಗಳು ನಮ್ಮ ಮೇಲೆ ಒತ್ತಡವನ್ನು ಬೀರಿದ್ರು ಅವುಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡದೆ ನಾವು ನಮ್ಮ ನಮ್ಮ ಗುರಿ ಏನಿದೆ ಆ ಗುರಿಯೆಡೆಗೆ ಗುರಿ ಇಡಬೇಕು. ಗುರಿಯೆಡೆಗೆ ಗುರಿ ಇಟ್ಟು ಸರಿಯಾದ ದಿಕ್ಕಿನಲ್ಲಿ ಸಮಯವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡು ಪ್ರತಿನಿತ್ಯನೂ ನಮ್ಮ ಏನು ಕರ್ತವ್ಯಗಳಿರ್ತವೆ ಅವುಗಳನ್ನ ಸರಿಯಾಗಿ ಸಮರ್ಪಕವಾಗಿ ನಾವು ನಡೆಸ್ಕೊಂಡು ಹೋದ್ರೆ ಜೀವನದಲ್ಲಿ ಖಂಡಿತ ನಾವು ಯಶಸ್ವಿ ಆಗೇ ಆಗ್ತೀವಿ. ಆದ್ರಿಂದ
ಬೇರೆ ಏನೇನೋ ಕಾರಣಗಳನ್ನು ಕೂತ್ಕೊಳ್ಳೋದ್ರಿಂದ ಅದು ನಮ್ಮ ಜೀವನಕ್ಕೆ ಯಶಸ್ಸಿಗೆ ದಾರಿ ಆಗಲ್ಲ. ನಾವ್ ಏನೇ ಕಾರಣಗಳಿದ್ರು ನಮ್ಗಿರುವಂತ ಜ್ಞಾನವನ್ನ, ಸಂಪನ್ಮೂಲವನ್ನ, ಸಮಯವನ್ನ ಸರಿಯಾಗಿ ಬಳಸ್ಕೊಂಡು ನಮ್ಮ ಒಂದು ಏಳಿಗೆಗೆ ನಾವೇ ಕಾರಣವಾಗ್ತೀವಿ ಅಂತ ಹೇಳ್ತಾ, ಈ ಒಂದು ಮಾತಿನಂತೆ ಪ್ರತಿಯೊಬ್ಬರ ಏಳಿಗೆಗೆ ಅವರೇ ಕಾರಣರಾಗ್ತಾರೆ, ಹಾಗೆ ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳಾಗ್ತೀವಿ, ಹಾಗೆ ಆಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕೆಂದ್ರೆ ಗುರಿಗಳೆಡೆಗೆ ನಾವು ಹೇಗೆ ನಾವು ಯಶಸ್ಸನ್ನ ತಗೊಂಡು ಹೋಗ್ಬೇಕು, ನಾವು ಹೇಗೆ ಶಿಲ್ಪಿ ಆಗೋದು ಯಾವ ರೀತಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರೆ. ಹಾಗೆಯೇ ಮುಂದಿನ ನಮ್ಮ ಸ್ನೇಹಿತರು ಸಿದ್ದಣ್ಣ ಅಂಗಡಿಗೇರಿ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ? ನಮಸ್ತೆ ಸಿದ್ದಣ್ಣ ಅವರೇ. ಸಿದ್ದಣ್ಣ ಅವರೇ ನಮಸ್ತೆ ಸರ್. ಮಾತಾಡಿ. ಇವತ್ತಿನ ಒಂದು ಚರ್ಚಾ ವಿಷಯ ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅಂತೇಳಿ. ಮನುಷ್ಯನ ಒಂದು ಜೀವನದಲ್ಲಿ ಅವನು ಅವನ ಜೀವನ ರೂಪಿಸೋಕಾರ ತಾನೇ ಒಂದು ಶಿಲ್ಪಿ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಇವತ್ತೊಂದು ಶಿಲ್ಪಿ ಹೇಗೆ ಅವನು ಕಲ್ಲನ್ನು ಕತ್ತರಿಸಿ ಸುಂದರ ಮೂರ್ತಿಯನ್ನು ನಿರ್ಮಿಸ್ತಾನೋ, ಅದೇ ತರ ಮನುಷ್ಯ ತನ್ನ ಒಂದು ಆಲೋಚನೆ, ಪರಿಶ್ರಮ, ಈ ಒಂದು ನಿರ್ಧಾರಗಳಿಂದ ಒಂದು ಜೀವನವನ್ನು ರೂಪಿಸ್ಕೊಳ್ತಾನೆ ಅಂತ ಹೇಳ್ಬೋದು. ಇವತ್ತ ಸರ್ ಒಂದು ವ್ಯಕ್ತಿತ್ವ ಪರಿವರ್ತನೆ ಪುಸ್ತಕದಲ್ಲಿ ಹೇಳಿದ್ದಾರೆ, ನಿಮಗೆ ನೀವೇ ಬ್ರಹ್ಮ ಅಂತೇಳಿ. ಅಂದ್ರೆ ಇವತ್ತ ಮನುಷ್ಯನ ಒಂದು ಭವಿಷ್ಯ ಸಂಪೂರ್ಣವಾಗಿ ಅವನ ಒಂದು ಮೇಲೇನೆ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು ನಾವು. ಅವ ಒಂದು ಒಳ್ಳೆ ರೀತಿಯಿಂದ ಕಷ್ಟಪಟ್ಟು ಓದಿದ್ರ, ಶ್ರಮಿಸಿದ್ರೆ, ಒಳ್ಳೆ ಒಂದು ಆಲೋಚನೆ ಇತ್ತಂದ್ರೆ ಏನ್ ಮಾಡ್ಬೋದು, ನಾವು ಯಶಸ್ಸನ್ನು ಸಾಧಿಸ್ತೀವಿ. ಅದೇ ರೀತಿ ಒಂದು ಏನಾದ್ರೂ ಸೋಮಾರಿತನ, ನಿರ್ಲಕ್ಷ್ಯ, ಕೆಟ್ಟ ಅಭ್ಯಾಸ ಇದ್ರ ಜೀವನದಲ್ಲಿ ಯಶಸ್ಸು ಗಳಿಸ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಒಂದು ಇನ್ನೊಂದು ಮಾತಿದೆ, ಬಿತ್ತಿದಂತೆ ಬೆಳೆ ಅಂತೇಳಿ. ಅದಕ್ಕೋಸ್ಕರ ನಾವು ಯಾವ ರೀತಿ ಒಂದು ನಮ್ಮ ಎಲ್ಲಾ ಒಂದು ಯಶಸ್ಸು ಹೆಂಗಿದಪ್ಪ ಅಂದ್ರೆ ಅದು ನಮ್ಮ ಮೇಲೆ ಡಿಪೆಂಡ್ ಇದೆ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಖಂಡಿತವಾಗಿ ತುಂಬಾ ಯಶಸ್ಸಿನ ಮುಖಾಂತರ ಯಾವ ರೀತಿ ಅವರು ಶಿಲ್ಪಿ ಆಗ್ಬೋದು ಅಂತ ಹೇಳಿದ್ರಿ. ಹಾಗೇನೆ ನಮ್ಮ ಮುಂದಿನ ತರಗತಿಯ ಸ್ನೇಹಿತರಿದ್ದಾರೆ. ರಾಜೇಂದ್ರ ಸರ್, ನಮಸ್ಕಾರ ಸರ್. ನಿಮ್ಮ ಅಭಿಪ್ರಾಯನ ತಿಳಿಸಿ ಸರ್. ಸರ್ ನಮಸ್ತೆ. ನಮ್ಮ ಏಳಿಗೆಗೆ ನಾವೇ ಶಿಲ್ಪಿ, ಅದು ಅದ್ಭುತವಾದ ಕೋಟ್ ಮತ್ತೆ ಇದು ನಮ್ಮ ದಾರಿದೀಪನೆ. ಯಾಕೆಂದ್ರೆ ನಮ್ಗೆ ನಾವೇನ್ ಮಾಡ್ಬೇಕು ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ನಾವೇ ನಿರ್ಧರಿಸ್ಬೇಕು, ಬೇರೆಯವರೆಲ್ಲ. ಅದಕ್ಕೆ ಉತ್ತಮ ಉದಾಹರಣೆ ನಾವು ಎಕ್ಸಾಂಪಲ್ ತಗೊಂಡ್ರ ಸಚಿನ್ ಮತ್ತೆ ಕಾಂಬ್ಳಿ ಇಬ್ರು ಒಂದೇ ಟೈಮ್ಗೆ ಸ್ಟೇಡಿಯಂ ಕ್ರಿಕೆಟ್ ಬರ್ತಾರೆ. ಬಟ್ ಸಚಿನ್ ಅವ್ರಿಗೆ ಗೊತ್ತು ಎಲ್ಲಿಗೆ ಹೋಗ್ಬೇಕು ಅಂತ, ತನ್ನ ಪರಿಶ್ರಮ ತಾನೇ ಶಿಲ್ಪಿಯಾಗಿ ಅವನು ಉತ್ತಮವಾಗಿ ಆಡಿ ಜಗತ್ತಿನ ಅತ್ಯಂತ ಶ್ರೇಷ್ಠ ಕ್ರಿಕೆಟ್ ಪ್ಲೇಯರ್ ಆಗ್ತಾರೆ. ಬಟ್ ಕಾಂಬ್ಳಿ ಅರ್ಧದಲ್ಲೇ ಬಿಟ್ಟು ಹೋಯ್ತಾರೆ. ಸೊ ಇದ್ರಲ್ಲಿ ನಾವೇನ್ ತಿಳ್ಕೋಬಹುದಂದ್ರೆ, ಮನೆಗೆ ವಾಸ್ತುಶಿಲ್ಪಿ ಹೇಗೆ ಮನೆ ರೂಪಿಸ್ತಾನೋ ಅದೇ ರೀತಿ ನಮ್ಮ ಜೀವನ ರೂಪಿಸಕ್ಕೆ ನಾವೇ, ನಮ್ಮ ಅಭ್ಯಾಸಗಳು ನಮಗೆ ಇಟ್ಟಿಗೆ ಆಗ್ತದೆ, ನಮ್ಮ ಆಲೋಚನೆಗಳು ನಮ್ಮ ವಿನ್ಯಾಸ ಮಾಡ್ತದೆ, ನಮ್ಮ ನಿರ್ಧಾರಗಳು ನಮ್ಮ ಅಡಿಪಾಯ. ಸೊ ಇವೆಲ್ಲವೂ ಸೇರಿ ನಮ್ಮ ಬೆಳವಣಿಗೆಗೆ ನಾವೇ ವಾಸ್ತುಶಿಲ್ಪಿ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ನಮ್ಮ ಬದುಕನ್ನು ನಾವೇ ಕಟ್ಟಿಕೊಳ್ಳಬೇಕು, ಇತರರ ಮೇಲೆ ಡಿಪೆಂಡ್ ಆಗಬಾರ್ದು, ಬೇರೆಯವ್ರನ್ನ ದೂರಬಾರ್ದು. ಸೊ ಇದನ್ನ ನಾವು ಹೇಗೆ ಹೇಳಿದಾರಲ್ಲ, ನಮ್ಮ ಏಳಿಗೆಗೆ ನಾವೇ ಶಿಲ್ಪಿ ಅನ್ನೋದನ್ನ ಇತರರನ್ನ ದೂರಿಸಬಾರ್ದು. ನಾವೇ ನಿರ್ಧಾರ ಮಾಡಿಕೊಂಡು ಯಾವುದೇ ಸಮಯ ಕಷ್ಟ ಬಂದ್ರು ಅದನ್ನ ನಿಭಾಯಿಸ್ಕೊಂಡು ನಮ್ಮ ನಿರ್ಧಾರ ಮೂಲಕ ನಾವು ಮುಂದೆ ಹೋಗ್ಬೇಕು ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಖಂಡಿತವಾಗಿ ಸ್ವಂತ ಬಲದಿಂದನೇ ನಾವು ಶಿಲ್ಪಿ ಆಗ್ಬೇಕು ಅಂತ ಹೇಳುವ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿದ್ದೀರಾ. ಮುಂದಿನ ನಮ್ಮ ತರಗತಿಯ ಸ್ನೇಹಿತರಿದ್ದಾರೆ ಸುದರ್ಶನ್ ಅವರು. ಅವ್ರೇನ್ ಹೇಳ್ತಾರೆ? ನಮಸ್ತೆ ಸುದರ್ಶನ್. ಸರ್, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ. ನಮ್ಮ ಏಳಿಗೆಗೆ ಯಾವಾಗ್ಲೂ ನಾವೇ ಶಿಲ್ಪಿ ಆಗಿರ್ತೀವಿ. ನಾವು ಈಗ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಿದ್ರೆ ಮಾತ್ರ ನಾವು ಎಲ್ಲಿಗೆ ಹೋಗೋದಿಕ್ಕೆ ಆ ದಾರಿ ನಮಗೆ ಕಾಣಿಸೋದಿಕ್ ಶುರು ಆಗುತ್ತೆ. ಇಲ್ಲ ಅಂದ್ರೆ ನಾವು ಡಿಸೈಡೇ ಮಾಡಿಲ್ಲ ಅಂದ್ರೆ ಆ ದಾರಿ ಕಾಣಿಸೋದು ಖಂಡಿತ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ನಾವು ಖಂಡಿತವಾಗಿ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಾ. ದಾರಿ ದೀಪದ ಮುಖಾಂತರ ತಮ್ಮ ಅನಿಸಿಕೆಗಳನ್ನ ಹೇಗೆ ಯಶಸ್ಸು ಶಿಲ್ಪಿ ಆಗ್ಬೇಕು ಅಂತ ಹೇಳಿದಿರಾ. ಹಾಗೆ ನವೀನ್ ಕುಮಾರ್ ಅವರಿದ್ದಾರೆ, ನಮ್ಮ ಆನ್ಲೈನ್ ಸ್ನೇಹಿತರು. ನವೀನ್ ಕುಮಾರ್ ಅವರೇ, ನೀವು ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ ಬಗ್ಗೆ ಅಭಿಪ್ರಾಯ ಹೇಳ್ತೀರಾ? ಹೇಳಿ. ಒಂದು ಹೆಂಗೆ ಒಂದ್ ಕಲ್ಲು ಸಾವಿರಾರು ಉಳಿಪೆಟ್ಟು ತಿಂದ್ಮೇಲೆ ಒಂದ್ ಶಿಲೆ ಆಗುತ್ತೋ, ಅದೇ ತರನೇ ನಾವು ನಮ್ಮ ಬದುಕಲ್ಲಿ ಸುಮಾರು ಬಂದಿರೋಂತ ಕಷ್ಟಗಳನ್ನೆಲ್ಲ ಅದನ್ನ ತಾಳ್ಮೆಯಿಂದ ತಗೊಂಡು ನಾವು ಅಂದ್ರೆ ಉತ್ತಮ ಮಟ್ಟಕ್ಕೆ ನಮ್ ಜೀವನನ ರೂಪಿಸ್ಕೊಳ್ಳೋದು ಹೋಗ್ಬೇಕಾಗುತ್ತೆ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಖಂಡಿತವಾಗಿಯೂ ನಮ್ಮ ದಾರಿ ದೀಪೋದಕ್ಕೆ ಹೇಗೆ ಯಶಸ್ಸು ಹೇಳೋ ಬಗ್ಗೆ ನಮ್ಮ ನವೀನ್ ಕುಮಾರ್ ಹೇಳಿದ್ರು. ಹಾಗೆ ಶರಣಬಸಪ್ಪರ್ ಇದ್ದಾರೆ. ನಮಸ್ತೆ ಶರಣಬಸಪ್ಪರೇ, ಮಾತಾಡ್ತೀರಾ? ನಿಮ್ಮ ಏಳಿಗೆಗೆ ನೀವೇ ಹೇಗೆ ಶಿಲ್ಪಿ ಆಗ್ಬೇಕಾಗುತ್ತದೆ ಅಂತ ಏನಾದ್ರು ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ಹೇಳ್ತೀನಿ ಸರ್. ನಮಸ್ಕಾರ ಸರ್ ಎಲ್ಲರಿಗೆ. ನಿನ್ನ ಏಳಿಗೆ ನೀನೇ ಶಿಲ್ಪಿ ಸರ್. ಬದುಕು ಎನ್ನುವುದು ಎಂದೂ ಮುಗಿಯದ
ಹೋರಾಟ ಸರ್. ಬದುಕಿನಲ್ಲಿ ಅನೇಕ ಬಾರಿ ಅದ್ಭುತ ಅವಕಾಶಗಳು ನಮ್ಮನ್ನು ಸಿಗ್ತಾವ ಸರ್. ನಾವೇ ಹುಡ್ಕೊಂಡು ಹೋಗ್ಬೇಕು ಸರ್. ಅದ್ಭುತಗಳು ಅವಕಾಶಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಅಂತ ಅವಕಾಶಗಳು ದೊರೆತಾಗ ಅವುಗಳನ್ನು ಯಾವ ಅತಿ ಮುಖ್ಯವಾದ ಎಂಬುದನ್ನು ನಾವು ವಿವೇಚನೆಯಿಂದ ನಿರ್ಧರಿಸಿ ಅವುಗಳನ್ನು ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಬೇಕು ಸರ್. ಬುದ್ಧಿವಂತಿಕೆ ಲಕ್ಷಣ. ಕೆಲವೊಮ್ಮೆ ಅಂತ ಅವಕಾಶವನ್ನು ಪಡೆಯಲು ಹೊರಟಾಗ ಹಾದಿಯನ್ನು ಹಿಡಿಯಬೇಕಾಗಬಹುದು ಸರ್. ಆದರೆ ಜೀವನದಲ್ಲಿ ಬರುವ ಎಲ್ಲ ಅವಕಾಶಗಳಿಗೂ ಹೋರಾಟ ಮಾಡುವ ಅಗತ್ಯವಿರುವುದಿಲ್ಲ ಸರ್. ಜೀವನದಲ್ಲಿ ನಮ್ಮ ಗುರಿ ಏನು, ನಮ್ಮ ಆದ್ಯತೆಗಳೇನು ಎಂಬುದನ್ನು ಅರಿತು ಅದನ್ನು ಪೂರ್ಣಗೊಳಿಸಲು ಅವಕಾಶಗಳು ಮಾತ್ರ ಹೊರಲು ಸೂಕ್ತ ಸರ್. ಇಷ್ಟು ನನ್ನ ಮಾತು ಮುಗಿಸಿ ಸರ್. ಧನ್ಯವಾದಗಳು ಶರಣಬಸಪ್ಪರಿಗೆ. ದಿಲ್ಲಿಯಿಂದ ಅವರ ಅಭಿಪ್ರಾಯನ ತಿಳಿಸಿದ್ದಾರೆ. ಯಾಕೆಂದ್ರೆ ಅವರು ಹೇಗೆ ಯಶಸ್ಸು ತಗೋಬೇಕು, ಅವರಾಗೆ ಶಿಲ್ಪಿ ಆಗಬೇಕು ಅನ್ನೋದನ್ನ ವೀಕ್ಷಕರೇ ನೋಡಿದ್ರಲ್ಲ. ನಿಮ್ಮ ಬದುಕಿಗೆ ನೀವೇ ಜವಾಬ್ದಾರರಾದರೆ ಅವರ ರೀತಿ ನೀತಿ ಹೇಗೆಂದರೆ ಕ್ವಾಲಿಟಿ ಆಫ್ ವರ್ಕ್ ಮತ್ತು ಅವ್ರಿಗೆ ಪರಿಶ್ರಮ, ಕಠಿಣ ಪರಿಶ್ರಮದಿಂದ ಯಶಸ್ಸು ಬಂದರೆ ಅವರು ತಾವೇ ಶಿಲ್ಪಿ ಆಗ್ಬೋದು ಅನ್ನೋ ಮುಖಾಂತರ ತುಂಬ ಚೆನ್ನಾಗಿ ಹೇಳಿದರು. ಖಂಡಿತವಾಗಿ ಹಾಗೇನೆ ನೀವು ಲೈಕ್ ಮಾಡೋ ಮುಖಾಂತರ, ಹಾಗೇನೆ ಶೇರ್ ಮಾಡೋ ಮುಖಾಂತರ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಬಟನ್ ಒತ್ತು ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ತೆ.